ತಿಳಿಸುವ ಇವತ್ತಿನ ಪ್ರವಚನವನ್ನು ನಮ್ಮ ಶ್ರೀನಿವಾಸರಾಯರು ವ್ಯಾಸರಾಜರ ಮೇಲಿನ ವಿಶೇಷ ಭಕ್ತಿಯಿಂದ ಏರ್ಪಾಡು ಮಾಡಿದ್ದಾರೆ. ಬ್ರಹ್ಮಣ್ಯಾಚಾರ್ಯರಿಷ್ಟು ಹೊತ್ತು ಅವರ ಬಾಲ್ಯದ ಚಾರಿತ್ರ್ಯ, ಅವರ ಮಹಿಮೆ, ಆ ದೊಡ್ಡ ಸಾಧನೆಗಳು, ಎಲ್ಲ ರೀತಿಯಿಂದ ವ್ಯಾಸರಾಯರ ಸಾಧನೆ ಅಪರ್ಣನೀಯ. ಅವರ ಗ್ರಂಥಗಳೇ ಸಾಕು. 3 ಗ್ರಂಥಗಳು ಕೂಡ ಉಪನಿಷತ್ತು ಹೇಳಿದೆ. ನಮಗೆ ತತ್ವಜ್ಞಾನ ಬರಬೇಕಾಗಿದ್ದರೆ ವಿದ್ಯೆ ಮತ್ತು ಅವಿದ್ಯೆ. ವಿದ್ಯೆ ಅಂದರೆ ತತ್ವಜ್ಞಾನ, ಅವಿದ್ಯೆ ಅಂದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ವಿಮರ್ಶೆ, ತುಲನಾತ್ಮಕ ವಿಮರ್ಶೆ, ಯಾವುದು ಸರಿ ಯಾವುದು ತಪ್ಪು, ಈ ವಿಚಾರ ಬೇಕೇ ಬೇಕು. ಕೆಲವರು ಯಾಕೆ ಚರ್ಚೆ ಯಾಕೆ, ವಿಮರ್ಶೆ ಯಾಕೆ ಅಂತ ಪ್ರತಿಯೊಂದಕ್ಕೂ ನಾವು ವಿಮರ್ಶೆ ಮಾಡ್ತೇವೆ. ಆಹಾರ ಸ್ವೀಕಾರ ಮಾಡಬೇಕಾಗಿದೆ, ಯಾವ ಆಹಾರ ಅದರೇನು, ಹೊಟ್ಟೆ ತುಂಬಿದರೆ ಸರಿ ಅಂತ ಸಿಕ್ಕಿದ ಆಹಾರ ಸ್ವೀಕಾರ ಮಾಡ್ತೇವೋ, ಯಾವುದು ಅಪಥ್ಯ, ಯಾವುದು ರೋಗಕ್ಕೆ ಕಾರಣ, ಇದನ್ನು ವಿಚಾರ ಮಾಡಿ ನಾವು ಸ್ವೀಕಾರ ಮಾಡುವ ಆಹಾರದಲ್ಲಿಯೂ ವಿಮರ್ಶೆ ಇದೆ. ಸಿಕ್ಕಿದ್ದನ್ನೆಲ್ಲ ತಿಂದರೆ ರೋಗಕ್ಕೆ ಕಾರಣ. ನಾವು ದಿನ ತಿನ್ನುವ ಆಹಾರದ ಬಗ್ಗೆ ವಿಮರ್ಶೆ ಉಂಟು. ಯಾವುದು ಒಳ್ಳೆಯ ಆಹಾರ, ಕೆಟ್ಟ ಆಹಾರ, ಔಷಧ ಯಾವುದಾದರೇನು, ಅಂಗಡಿಗೆ ಹೋಗಿ ಸಿಕ್ಕಿದ ಔಷಧ ತೆಗೆದುಕೊಳ್ತೇವೋ, ನಮ್ಮ ಕಾಯಿಲೆ ಏನು, ಅದಕ್ಕೇನು ಪರಿಹಾರ, ಇದನ್ನು ನೋಡಿ ವಿಮರ್ಶೆ ಮಾಡಿ ನಮ್ಮ ಕಾಯಿಲೆ ಪರಿಹಾರಕ್ಕೆ ಬೇಕಾದ ಔಷಧ ಸ್ವೀಕಾರ ಮಾಡ್ತೇವೆ ಹೊರತು ಎಲ್ಲ ಔಷಧ ಬಂದೇ ಯಾವುದಾದರೇನು ಅಂಥೇಳಿ ಸಿಕ್ಕಿದ ಔಷಧ ಸ್ವೀಕಾರ ಮಾಡೋದಿಲ್ಲ. ಆಹಾರ ಸ್ವೀಕಾರ ಮಾಡುವಾಗ, ಔಷಧವನ್ನು ಸ್ವೀಕಾರ ಮಾಡುವಾಗ ವಿಚಾರ ಮಾಡ್ತೇವೆ. ಒಂದು ಬಟ್ಟೆ ತೆಗೆದುಕೊಳ್ಳುವಾಗ, ಯಾವುದೇ ಸಾಮಾನು ತೆಗೆದುಕೊಳ್ಳುವಾಗ ವಿಮರ್ಶೆ ಮಾಡ್ತೇವೆ. ಹೀಗಿರುವಾಗ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾದ, ಶಾಶ್ವತ ಮೋಕ್ಷಕ್ಕೆ ಕಾರಣವಾದ, ಅಮೃತತ್ವಕ್ಕೆ ಕಾರಣವಾದ ಜ್ಞಾನದ ಬಗ್ಗೆ ಯಾವ ಜ್ಞಾನ ಅದರೇನು, ಎಲ್ಲ ಒಂದೇ ಎಂಬ ರೀತಿಯಿಂದ ಅಷ್ಟು ಅಸಡ್ಡೆಯಿಂದ ಲಘುವಾಗಿ ನೋಡಬಾರದು. ಅದಕ್ಕೋಸ್ಕರ ಉಪನಿಷತ್ತು ಹೇಳ್ತಾ ಇದೆ, ವಿದ್ಯೆ ಮತ್ತು ಅವಿದ್ಯೆ. ವಿದ್ಯೆ ಅಂದರೆ ಜ್ಞಾನ, ಅವಿದ್ಯೆ ಅಂದರೆ ವಿಮರ್ಶೆ, ಯಾವುದು ಸರಿ ಯಾವುದು ತಪ್ಪು ಎಂಬ ವಿಮರ್ಶೆ. ಇದು 2 ಇದ್ದರೆ ಮಾತ್ರ ನಮಗೆ ಸರಿಯಾದ ಜ್ಞಾನ ಪಡೆಯಲಿಕ್ಕೆ ಸಾಧ್ಯ. ಜೀವನದ ಪ್ರತಿಯೊಂದು ಅಂಶದಲ್ಲಿಯೂ ವಿಮರ್ಶೆ ಇರುವಂತೆ ತತ್ವಜ್ಞಾನದ ಬಗ್ಗೆ ಯಾವುದು ಸತ್ಯ ಯಾವುದು ಅಸತ್ಯ ಇದನ್ನು ವಿಚಾರ ಮಾಡದೆ ಹೋದರೆ, ನಾವು ಸಿಕ್ಕಿದ ಔಷಧ ತೆಗೆದುಕೊಂಡರೆ ಹೇಗೆ ದೊಡ್ಡ ಅನಿಷ್ಟವೋ, ಸಿಕ್ಕಿದ ಆಹಾರ ತೆಗೆದುಕೊಂಡರೆ ಹೇಗೆ ರೋಗಕ್ಕೆ ಅವಕಾಶವೋ, ಅದರಿಂದ ಜ್ಞಾನದ ಬಗ್ಗೆಯೂ ಕೂಡ ವಿಮರ್ಶೆ ಬೇಕು. ಅಸಡ್ಡೆ ಮಾಡಬಾರದು. ಆ ದೃಷ್ಟಿಯಿಂದ ತತ್ವಜ್ಞಾನ ಮತ್ತು ವಿಮರ್ಶೆ, ಅದು ಅವಿದ್ಯೆ ಅಂದರೆ ನಿಷೇಧ ವಿದ್ಯೆ, ಯಾವುದು ತಪ್ಪು ಎಂಬುದನ್ನು ಚಿಂತನೆ ಮಾಡತಕ್ಕಂಥ ವಿದ್ಯೆ. ಅದು 2 ಇದ್ದರೆ ಮಾತ್ರ ನಮ್ಮ ಜ್ಞಾನ ಪರಿಪೂರ್ಣವಾಗ್ತದೆ ಎಂಬುದಾಗಿ ಉಪನಿಷತ್ತು ಹೇಳಿದರೆ, ಆ ವಿಮರ್ಶೆ 3 ಗ್ರಂಥದಲ್ಲಿಯೂ, ನ್ಯಾಯಾಮೃತ ಅದ್ಭುತವಾದ ವಿಮರ್ಶೆ, ಚಂದ್ರಿಕಾದಲ್ಲಿ ಪ್ರತಿಯೊಂದು ಅಧಿಕರಣದ ಬಗ್ಗೆ ಒಳ್ಳೆಯ ವಿಮರ್ಶೆ, ತರ್ಕತಾಂಡವ ತಾರ್ಕಿಕರು ತರ್ಕದಿಂದ ಪರಮೆಗಳು ನಿರ್ಮಿಸಲಿಕ್ಕೆ ಹೊರಟರೆ ಅದರ ವಿಮರ್ಶೆ. 3 ಗ್ರಂಥಗಳು ಕೂಡ ವಿಮರ್ಶೆ ಗ್ರಂಥ. ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದರ ಬಗ್ಗೆ ನಮಗೆ ಸರಿಯಾದ ತಿಳಿವನ್ನು ನೀಡಿ ಉತ್ತಮ ಜ್ಞಾನವನ್ನು ನೀಡಿದ ಮಹಾಗುರುಗಳು ವ್ಯಾಸರಾಯರು. ಅವರ ಉಪಕಾರ ಎಲ್ಲ ದೃಷ್ಟಿಯಿಂದ ಸಾಮಾನ್ಯ ಜನರಿಗೆ ದಾಸಸಾಹಿತ್ಯದ ಮುಖಾಂತರ ಮತ್ತು ಪಂಡಿತರಿಗೆ ಇಂಥ ಶಾಸ್ತ್ರ ಗ್ರಂಥ ರಚನೆಯ ಮುಖಾಂತರ, ಎಲ್ಲ ವರ್ಗದ ಜನರಿಗೆ, ಅವರ ವಿದೇಶದವರು ಕೂಡ ಬಂದು ಆ ವಿಜಯನಗರದ ಅವರ ವಿಶ್ವವಿದ್ಯಾಲಯದಲ್ಲಿ ಅವರೆಲ್ಲ ಜ್ಞಾನವನ್ನು ಪಡೀತಾ ಇದ್ದರು. ಹೀಗೆ ಇಡೀ ಜಾಗತಿಕ ಗುರುಗಳು, ನಿಜವಾದ ಜಗದ್ಗುರುಗಳಾಗಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ ಆ ವ್ಯಾಸರಾಜರ ಮಹಿಮೆ, ಅದ್ಭುತವಾದ ಮಹಿಮೆ. ಅವರು ಕುಹು ಯೋಗ ಪರಿಹಾರ ಮಾಡಿದರು. ಇವತ್ತು ಕುಹು ಯೋಗ ಅಲ್ಲ, ಕಹಿ ಯೋಗ. ಎಲ್ಲ ಕಡೆ ಕಹಿ ನಾವು ನೋಡ್ತಾ ಇದ್ದೀವಿ. ನಮ್ಮ ದೇಶದ ಸ್ಥಿತಿ ಇದೆಲ್ಲ ಈ ರೋಗ ಪರಿಹಾರ ಆಗಬೇಕಾಗಿದ್ದರೆ ವ್ಯಾಸರಾಜರು ನೀಡಿದ ಎಲ್ಲ ಅವರು ಜ್ಞಾನ, ಭಕ್ತಿ, ವೈರಾಗ್ಯ ಸಂದೇಶವನ್ನು ದಾಸಸಾಹಿತ್ಯ, ವ್ಯಾಸಸಾಹಿತ್ಯದ ಮುಖಾಂತರ ನಮಗೆಲ್ಲರಿಗೂ ಕೂಡ ಏನು ವಿಶೇಷವಾದ ಜ್ಞಾನ ಬೇಕಾಗಿದೆ, ಭಕ್ತಿ ಪರಮಾತ್ಮನಲ್ಲಿ ಬೆಳೆಯಬೇಕಾಗಿದೆ, ಅದನ್ನು ತಮ್ಮ ಅವತಾರದಲ್ಲಿ ತಮ್ಮ ಕೃತಿಗಳ ಮುಖಾಂತರ
ತಮ್ಮ ಉಪದೇಶದ ಮುಖಾಂತರ ನಮಗೆಲ್ಲ ಅನುಗ್ರಹ ಮಾಡಿದ ಜಗದ್ಗುರುಗಳಾದ ವ್ಯಾಸರಾಜರ ಬಗ್ಗೆ ಇವತ್ತು ಬ್ರಹ್ಮಣ್ಯಾಚಾರ್ಯರು ಅವರ ಮಹಿಮೆಯನ್ನು ನಾವು ವರ್ಣಿಸಲಿಕ್ಕೆ ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಕಲ್ಪನಾತೀತವಾದ ಅವರ ಮಹಿಮೆ ಅದರ ವರ್ಣನೆಯನ್ನು ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಹರಿಗುರು ಭಕ್ತರಾದ ಶ್ರೀನಿವಾಸ ಅವರದಕ್ಕೋಸ್ಕರ ಆಗಮಿಸಿ ಉಡುಪಿಗೆ ಆ ಕೃಷ್ಣನ ಸನ್ನಿಧಾನದಲ್ಲಿ ಆ ಗುರುಗಳ ಒಂದು ಮಹಿಮೆಯ ವರ್ಣನೆ ಮಾಡಿ ಕೃಷ್ಣನನ್ನು ಕುಣಿಸಿದವರು. ಇವತ್ತು ಕೃಷ್ಣನು ಕೂಡ ವ್ಯಾಸರಾಯರ ಮಹಿಮೆಯಿಂದ ಅವನು ಕೂಡ ಕುಣಿತಾ ಇದ್ದಾನೆ. ಅಷ್ಟು ಕೃಷ್ಣನ ಸೇವೆಯನ್ನು ಮಾಡಿದ ನಮ್ಮ ಶ್ರೀನಿವಾಸರಾಯರನ್ನು ಕೂಡ ಅಭಿನಂದಿಸಿ ಎಲ್ಲರೂ ಕೂಡ ಈ ಹರಿಗುರು ಭಕ್ತಿಯಿಂದ ತಮ್ಮ ಜೀವನದ ಉದ್ಧಾರ ಪಡೆಯಬೇಕೆಂಬುದಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.